ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ವಿರುದ್ಧ ಈಗ ಬಿಜೆಪಿಯಲ್ಲಿ ಒಂದು ಸದ್ದು ಗುದ್ದಿನ ಗುಡುಗು ನಡೀತಾ ಇದೆ. ಯತ್ನಾಳ್ ಒಂದು ಗುಂಪಾಗಿ ದೆಹಲಿಯತ್ತ ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಪಕ್ಷ ಸಂಘಟನೆಗೆ ಎಫೆಕ್ಟ್ ಆಗ್ತಾ ಇದೆ. ಈ ಪಕ್ಷ ಸಂಘಟನೆಗೆ ಮಾಜಿ ಸಚಿವರು ಈಗ ಕಾರ್ಯಕರ್ತನ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಷ್ಟೇ ಸುದ್ದಿಗೋಷ್ಠಿಯನ್ನ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ನೇತೃತ್ವದಲ್ಲಿ ಮಾಜಿ ಸಚಿವ ಬಿ.ಸಿ. ಪಾಟೀಲ್, ಹಾಲಿ ಶಾಸಕ ಹೊನ್ನಾಳಿಯ ರೇಣುಕಾಚಾರ್ಯ ಸೇರಿದಂತೆ ಲಕ್ಷ್ಮೀನಾರಾಯಣ ಎಲ್ಲರೂ ಸೇರಿದಂತೆ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಆದರೆ ಸಂಪಂಗಿ ಅವರು ಕೂಡ KGFನ ಮಾಜಿ ಶಾಸಕ, ಬಿಜೆಪಿಯ ಸಂಪಂಗಿ ಕೂಡ ಇರ್ತಾರೆ. ಈಗ ನಮ್ಮ ಜೊತೆ ಫ್ರೀಡಮ್ ಟಿವಿ ಜೊತೆ ಮಾಜಿ ಶಾಸಕರು ಕೂಡ ಯಾವ ರೀತಿ ಭಾಗಿ ಆಗ್ತಾರೆ ಈ ಪಕ್ಷ ಸಂಘಟನೆಯಲ್ಲಿ, ನಿಜಕ್ಕೂ ಮಾಜಿ ಶಾಸಕರಿಗೆ ಪಕ್ಷದಲ್ಲಿ ನೋವಾಗ್ತಿದೆಯಾ ಅನ್ನೋದನ್ನು ಹೇಳೋಕ್ಕೆ ಫ್ರೀಡಮ್ ಟಿವಿ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ. ನಾನು ಸಂಧ್ಯಾ ಸೊರ್ಬಾ. ಸರ್ ನಮಸ್ತೆ. ನಮಸ್ತೆ ಮೇಡಮ್. KGF ಈಗ ತಮಗೆ ಮಾಜಿ, ಹಾಗಾದರೆ ಪಕ್ಷ ಸಂಘಟನೆ ಇಲ್ವಾ ಅಲ್ಲಿ KGFನಲ್ಲಿ? ಈಗ ಬಿಜೆಪಿಯ ಯಾವುದೋ ಸಂಘಟನೆ ಇಲ್ವಾ? ಯಾಕೆ ಮೇಡಮ್ ಇಲ್ಲ? BJP ಭಾಳ ಪ್ರಾಬಲ್ಯವಾಗಿದೆ, ಶಕ್ತಿಯುತವಾದಂಥ ಸಂಘಟನೆ ಇದೆ, ಗಟ್ಟಿಯಾದ ಕಾರ್ಯಕರ್ತರಿದ್ದಾರೆ. ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಎಲ್ಲ ಕಡೆ ಹೋದ ಕಡೆಲ್ಲ ನಾವು ಕಾರ್ಯಕ್ರಮಗಳಿಗೆ, ಸಭೆಗಳಿಗೆಲ್ಲ ಹೋಗ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ಕಾರ್ಯಕರ್ತರು ಏನು ಕೇಳ್ತಾರೆ, ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳಿದೆಯಲ್ಲ, ಇದನ್ನು ಸರಿ ಮಾಡ್ಕೋಬೇಕು ಅನ್ನೋ ಒಂದು ನಮಗೆ ಕಿವಿ ಮಾತು ಹೇಳ್ತಾ ಇರ್ತಾರೆ. ಅವ್ರಿಗೂ ಒಂದು ನೋವಿದೆ. ಒಬ್ಬ ಶಾಸಕರು ಗೆದ್ದಾದ್ಮೇಲೆ ಶಾಸಕರ ಸೊತ್ತಲ್ಲ ಅದು, 2.5 ಲಕ್ಷ ಜನ ಮತದಾರರ ಸೊತ್ತು ಆ ಶಾಸಕ ಸ್ಥಾನ. ಹಾಗಾಗಿ ಅವರ ಮನದಾಳದ ಮಾತು, ನೋವಿನ ಸಂಗತಿಗಳನ್ನು ನಮ್ಮ ಮುಂದೆ ಹೇಳ್ತಾರೆ. ಅದನ್ನು ಸರಿಪಡಿಸ್ಬೇಕಂತೇಳಿ ಈ ಎಲ್ಲ ಪ್ರಯತ್ನಗಳು. ಈಗ ಜಂಟಿ ಸುದ್ದಿಗೋಷ್ಠಿ ಮಾಡಿದ್ರಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ನೇತೃತ್ವದಲ್ಲಿ, ರೇಣುಕಾಚಾರ್ಯ, ಬಿ.ಸಿ. ಪಾಟೀಲ್ ಮತ್ತು ತಾವೆಲ್ಲ ಸೇರಿ. ಸೊ ಈ ಸುದ್ದಿಗೋಷ್ಠಿ ಮಾಡಿದ್ರ ಹಿನ್ನೆಲೆ ಏನು ಮತ್ತು ಯಾಕೆ? ಒಂದೊಂದು ಕಡೆ ಒಂದೊಂದು ಸಭೆಗಳು ನಡೀತಾ ಇರ್ತಕ್ಕಂಥದ್ದು ಇದು ಒಂದು ರೀತಿ ಮುಜುಗರದ ಸಂದರ್ಭ, ಸನ್ನಿವೇಶ. ಇದಾಗಬಾರ್ದು ಮುಂದಿನ ದಿನಗಳಂತೇಳಿ ಪಕ್ಷದ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಯುವಕರಿದ್ದಾರೆ. ಅವರು ದಿನನಿತ್ಯ ರಾತ್ರಿ ಆಗಲು ಕೆಲಸ ಮಾಡೋಕ್ಕೆ ತಯಾರಿದ್ದಾರೆ, ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಯಾರು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ, ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾರೆ, ಅವ್ರಿಗೆ ಹಿರಿಯರೆಲ್ಲರೂ ಕೂಡ ಬೆಂಬಲ ಕೊಟ್ಟು ಪಕ್ಷಕ್ಕೆ ಅಧಿಕಾರ ತಂದರೆ ಅವ್ರವ್ರ ಸ್ಥಾನಮಾನಗಳು ಅವ್ರ ಹಿರಿತನಕ್ಕೆ ಅನುಭವಕ್ಕೆ ಸಿಕ್ಕತ್ತೆ. ಅದಕ್ಕೆ ಯಾಕೆ ನಾವು ಈ ಬೀದಿಗಳಲ್ಲಿ ಈ ರೀತಿ ನಾವು ನಿಂತ್ಕೊಂಡ್ರೆ ಸರಿನಾ? ಅದಾಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. NDA ಒಕ್ಕೂಟ JDSಗೆ ಸೇರಿದ್ರಿಂದ ಇಲ್ಲಿ ರಾಜ್ಯದಲ್ಲಿ BJP ಒಡಕಾಗ್ತಾ ಇದೆಯಾ? ಇಲ್ಲ, ಆ ರೀತಿ ನಾವು ಹೇಳಕ್ಕೆ ತಯಾರಿಲ್ಲ. ಅವರು ನಮ್ಮ ಜೊತೆಲಿ ಸೇರಿದ್ರಿಂದ ಒಂದು ದೊಡ್ಡ ಶಕ್ತಿನೇ. ಆ ಶಕ್ತಿಯನ್ನು ನಾವು ರಾಜಕೀಯವಾಗಿ ಅಧಿಕಾರಕ್ಕೆ ತರಲಿಕ್ಕೆ ಉಪಯೋಗಿಸ್ಕೋಬೇಕಷ್ಟೇ. ಅಲ್ಲ, ಸೋಲು ಗೆಲುವು ನೋಡಿ ಮೇಡಮ್, ರಾಜಕೀಯ ಕ್ಷೇತ್ರದಲ್ಲಿ ಸೋಲು ಗೆಲುವು ಅದು ಸಹಜದ ಪ್ರಕ್ರಿಯೆ. ಸಂದರ್ಭಗಳ ರಾಜಕೀಯ ಚುನಾವಣೆಗಳು ಬಂದಾಗ ಒಂದೊಂದು ಚುನಾವಣೆ ಒಂದೊಂದು ಸನ್ನಿವೇಶವನ್ನು ನಿರ್ಮಾಣ ಮಾಡುತ್ತೆ. ಆದರೆ ಪ್ರಾಮಾಣಿಕ ಪ್ರಯತ್ನ ರಾಜ್ಯದ ಪಕ್ಷದ ಎಲ್ಲ ಹಿರಿಯರು ಪ್ರಯತ್ನ ಪಟ್ಟಿದ್ದಾರೆ. ಸೋಲಾಗಿದೆ ಅಂತೇಳಿದ ತಕ್ಷಣ ವಿಮರ್ಶೆ ಮಾಡಿ ಸರಿ ಮಾಡ್ಕೊಳ್ಬೇಕೆ ಹೊರತು ಇವರಿಂದ ಸೋಲ್ತು ಅವರಿಂದ ಸೋಲ್ತು ಅನ್ನೋದರಲ್ಲಿ ಅರ್ಥ ಇಲ್ಲ. ನೀವು ವಿಜೇಂದ್ರ ಬಣನಾ ಸರ್? ನೋಡಿ ಮೇಡಮ್, ಈಗ ನಮ್ಮ ಪಕ್ಷಕ್ಕೆ ಕರ್ನಾಟಕಕ್ಕೆ ಯಾರು ಮೇಡಮ್ ಅಧ್ಯಕ್ಷರು? B.ವೈ. ವಿಜೇಂದ್ರ ಅವರು. ವಿಜೇಂದ್ರ ಅವರು ಅಂತ ಹೆಸರು ಇರ್ಬೋದು, ಆದರೆ BJPಗೆ ರಾಜ್ಯಕ್ಕೆ ಅಧ್ಯಕ್ಷರು ಅಂದಮೇಲೆ ಅದು ಪಕ್ಷ ತಾನೆ. ನಿಮ್ಮನ್ನೆಲ್ಲ ಅವರು ಪರಿಗಣಿಸ್ತಾರಾ? ಇಲ್ಲ, ನಮ್ಮನ್ನೆಲ್ಲ ಗೌರವ ಕೊಡ್ತಾರೆ, ಮಾತಾಡ್ತಾರೆ, ಪಕ್ಷದ ಬಗ್ಗೆ ಸಂಘಟನೆ ಮಾಡಬೇಕು. ಅಲ್ಲ, KGF ನಾವು ಕರೆಸಿದ್ದೀವಿ, ನಾವಿನ್ನೂ ಬೇರೆ ಬೇರೆ ಕಾರ್ಯಕ್ರಮ ಕರೆಸೋದು ಇದ್ದೀವಿ. ಆದರೆ ಈ ರೀತಿ ಗೊಂದಲಗಳಾಗ್ತಾ ಇದೆಯಲ್ಲ, ಸರಿ ಮಾಡಬೇಕು ಅನ್ನೋದು ನಮ್ಮದು ಹಿರಿಯರಲ್ಲಿ ವಿನಂತಿ ಇದೆ. ನಾವು ಬೀದಿಗಿಳಿದು ಈ ರೀತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ರಾಷ್ಟ್ರೀಯ ಪಕ್ಷ ಮತ್ತು ಶಿಸ್ತಿನ ಪಕ್ಷ ಅಂತ ಎಲ್ಲರೂ ಮಾತಾಡ್ತಾರೆ, ಅದಕ್ಕೆ ತಕ್ಕಾಗಿ ನಾವು ಕೆಲಸ ಮಾಡಿದ್ರೆ ಇನ್ನೂ ಉತ್ತಮ ಅನ್ನೋದು ನನ್ನೊಂದು ವಿನಂತಿ. ಸರ್, ಈ ಸಮಾವೇಶ ಯಾವಾಗ ಮಾಡ್ತೀರಾ? ಮತ್ತು ಈ ಸುದ್ದಿಗೋಷ್ಠಿ ಮಾಡಿ ಅಂತ B.ವೈ. ವಿಜೇಂದ್ರ ನಿಮಗೆ ಸೂಚನೆ ಕೊಟ್ರ? ಮಾಜಿ ಶಾಸಕರು ಸೇರಿದ್ದೀರಿ, ಇಬ್ಬರು ಮಾತ್ರ ಹಾಲಿ ಇದ್ದಾರೆ. ನೋಡಿ ಮೇಡಮ್, ಈಗ ರಾಜ್ಯದ ಅಧ್ಯಕ್ಷರು ಸುದ್ದಿಗೋಷ್ಠಿ ಮಾಡಿ ಅಂತೇಳಿ ಯಾವತ್ತೂ ಹೇಳಿಲ್ಲ, ಅವ್ರು ಹೇಳೋದು ಇಲ್ಲ. ಅವ್ರು ಪಕ್ಷದ ಅಧ್ಯಕ್ಷರಾದ ಮೇಲೆ ಅದು ಒಳ್ಳೆಯವರು ಇರಲಿ ಕೆಟ್ಟವರು ಇರಲಿ ಎಲ್ಲರನ್ನೂ ಸಮವಾಗಿ ತೆಗೆದುಕೊಂಡು ಹೋಗ್ಬೇಕಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಮಗೆ ನೋವಿದೆ ಮೇಡಮ್. ವಿಜೇಂದ್ರ ಅವ್ರು ಬಂದ ಮೇಲೆ ಹಿರಿಯರ BJPಯಲ್ಲಿ ಹಿರಿಯ ಬಣ, ಕಿರಿಯ ಬಣ ಅಂತ ಇದೆಯಾ? ಅವ್ರು ಕಿರಿಯರಿಗೆ ಸಪೋರ್ಟ್ ಮಾಡ್ತಾರೆ, ಮಾಜಿ ಶಾಸಕರನ್ನ ಸೋತವ್ರನ್ನ ಪರಿಗಣಿಸ್ತಾ ಇಲ್ಲ. ಯಾಕಂದರೆ ಇನ್ಕ್ಲೂಡಿಂಗ್ ನೀವು ಕೂಡ KGFಯಿಂದ ಮಾಜಿ ಆಗಿದ್ದೀರಾ. ನೋಡಿ ಮೇಡಮ್, ನಾನು MLA ಆಗಿದ್ದೆ, ನಮ್ಮ ತಾಯಿಯವರು MLA ಆಗಿದ್ದರು. ಆ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿ ಆಗಿದ್ದಾಗ ನಮಗೆ ಕೇಳಿದಷ್ಟು ಅನುದಾನ ಕೊಟ್ಟು ಇವತ್ತು ಕೂಡ ಅದೇ ಅನುದಾನ ತಂದು ಕೆಲಸ ಮಾಡಿದ್ದೆ ಜನ ಬಯಸ್ತಾ ಇದ್ದಾರೆ. ಮತ್ತೊಂದು ಸಾರಿ ಈಗ BJP ಬೇಕು ಅಂತೇಳಿ ಜನ ಬಯಸ್ತಾ ಇರ್ತಕ್ಕಂಥ ಸಂದರ್ಭ ಈಗ ಗೊಂದಲ ಆಗಬಾರ್ದು ಅಂತೇಳಿ. ಆಮೇಲೆ B.ವೈ. ವಿಜೇಂದ್ರ ಅವರು ನಮ್ಗೆ ಹೇಳಿ ಕೇಳಿ ಮಾಡ್ಬೇಕಂತೇನಿಲ್ಲ.
ನಾವು ಕಳೆದ 25 ವರ್ಷಗಳಿಂದ ಬಿ ಜೆ ಪಿಲಿದ್ದೀವಿ. ಸರ್, ಮಾಜಿ ಶಾಸಕರು ಎಷ್ಟು ಜನ ಈಗ ನಿಮ್ಮ ಈ ಸಮಾವೇಶದಲ್ಲಿ ಇದ್ದೀರಾ? ಈ ಸಮಾವೇಶಕ್ಕೆ ಎಷ್ಟು ಜನ ಬರ್ತೀರಾ? ಇಲ್ಲಿ ಹಾಲಿ ಎಷ್ಟು ಜನ ಬರ್ತಾರೆ, ಮಾಜಿ ಎಷ್ಟು ಜನ ಬರ್ತಾರೆ? ಸಮಾವೇಶ ಅನ್ನೋದ್ರ ಬಗ್ಗೆ ಹಿರಿಯರು ತೀರ್ಮಾನ ಮಾಡ್ತಾರೆ. ನಾನು ಹೇಳೋದು ಇಷ್ಟೇ ಮೇಡಮ್, ನಾನು ಈ ಗುಂಪು ಅಂತಿಲ್ಲ. ರಾಜ್ಯಾಧ್ಯಕ್ಷರಿಗೆ ಯಾವುದೇ ಸಂದರ್ಭದಲ್ಲಿ ನಾವು ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡಬೇಕು ಹೊರತು ಅವರ ಶಕ್ತಿಯನ್ನು ಹುಮ್ಮಸ್ಸನ್ನು ಕುಗ್ಗಿಸುವಂಥ ಕೆಲಸ ಯಾರೂ ಮಾಡಬಾರ್ದು. ಅದಕ್ಕೆ ವಯಸ್ಸು ಏನು ಅಂತರ ಇದೆ? ಇಲ್ಲಿ ನಿಮ್ಮ ಬಿ ಜೆ ಪಿ ಈಗ ಎಲ್ಲ ಕಡೆ ಕಿತ್ತು ಹೋಗಿದೆ. ಎಲ್ಲ ಕಡೆ ಸುದ್ದಿ ಬಿ ಜೆ ಪಿ ಪ್ರತಿದಿನ ಬಿ ಜೆ ಪಿ ಒಡೆದ ಮನೆ. ಸೊ ಮಾಜಿ ಶಾಸಕರು, ನಾನು ಕೇಳ್ತಾ ಇರೋದು ಮಾಜಿ ಶಾಸಕರ ಬೆಂಬಲ ಎಷ್ಟಿದೆ, ಎಷ್ಟು ಜನ ಹೋಗ್ತೀರಾ? ಮೇಡಮ್ ನೋಡಿ, ಈಗ ನೀವು ನಾಳಿದ್ದು 29ನೇ ತಾರೀಕು ತಮ್ಮ ಮಾಧ್ಯಮನೂ ಬಹುಶಃ ಬರ್ಬೋದೇನೋ ಗೊತ್ತಿಲ್ಲ. ನೀವು ಕಣ್ಣಾರೆ ನಾವು ಮುಖಸ್ಥಿತಿಗೆ ಹೇಳ್ಬೋದು, ಅದು ಬೇಡ, ಒಂದೇ ದಿವಸ ಬಾಕಿ ಇರೋದು. ನೀವು 29ನೇ ತಾರೀಕು ಯಾರ್ಯಾರು ಭಾಗವಹಿಸ್ತಾರೆ ಅನ್ನೋದು ನೋಡಿ. ನಾವು ಭಾಗವಹಿಸೋರೆಲ್ಲರೂ ಕೂಡ ಯಾವ ಪಕ್ಷ, ನಮ್ಮ ಪಕ್ಷದ ವಿರೋಧ ಅಂತೂ ಅಲ್ಲವೇ ಅಲ್ಲ. ಪಕ್ಷದ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಇಲ್ಲ. ನಮಗೆ ಪಕ್ಷ ಸಂಘಟನೆ ಆಗಬೇಕು. ಕಾಂಗ್ರೆಸ್ಸಿನ ವೈಫಲ್ಯವನ್ನು, ಕಾಂಗ್ರೆಸ್ಸಿನ ದುರಾಡಳಿತವನ್ನು ಖಂಡಿಸಬೇಕು. ಅದು ಜನಸಾಮಾನ್ಯರ ಬಳಿಗೆ ತೆಗೆದುಕೊಂಡು ಹೋಗ್ಬೇಕಂತಕ್ಕಂಥ ಎಲ್ಲರ ಜವಾಬ್ದಾರಿ ನಮ್ಮ ಮೇಲಿದೆ. ನಾವೆಲ್ಲ ಹೋಗಿದ್ದೀವಿ ಅಂತೇಳಿ ನಮ್ಮದೊಂದು ಗುಂಪಾಗಲ್ಲ, ಅದು ಬಿ ಜೆ ಪಿ ಗುಂಪಾಗತ್ತೆ ಅಷ್ಟೇ. ಪಕ್ಷ ಸಂಘಟನೆ ಈಗ ಎಷ್ಟು ಪ್ರಬಲವಾಗಿದೆ ಅಷ್ಟು ಇಲ್ಲ. ಈಗ ಯತ್ನಾಳ ಮರುಪ್ರವೇಶ ಮತ್ತು ಯತ್ನಾಳ ಜೊತೆ ಒಂದಿಷ್ಟು ಜನ ಎಲ್ಲ ಇದ್ದಾರೆ. ಈಗ ನಿಮ್ಮದೆಲ್ಲ ಅಷ್ಟು ಹಿನ್ನೆಲೆಗೆ ಹೋಗಿದೆ. ಈ ಮುನ್ನೆಲೆಗೆ ನೀವೆಲ್ಲ ಇವತ್ತು ಬಂದಿದೆ ಯಾಕೆ? ಇಲ್ಲ, ಯಾಕೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಮ್ಮ ಕ್ಷೇತ್ರ ನಾವು ಹೇಳ್ತೀವಿ, ಕ್ಷೇತ್ರದ ಮತದಾರರು ಎಲ್ಲರೂ ಕೂಡ ಒಂದಲ್ಲ ಒಂದು ಪ್ರಶ್ನೆಗಳು ಕೇಳ್ತಾರೆ. ಇವ್ರು ಮಾಡೋ ತಪ್ಪುಗಳಿಗೆ ನಾವಲ್ಲಿ ಬಲಿ ಆಗ್ಬೇಕಾ? ನಾವು ಮೊದಲೇ ಶೋಷಿತ ಸಮಾಜದಿಂದ ಬಂದಿರತಕ್ಕಂಥವ್ರು, ಇಡೀ ರಾಜ್ಯದಲ್ಲಿ ಸಂಘಟನೆ ಕಟ್ಕೊಂಡ್ಬಂದಿದ್ದೀವಿ. ಆ ಸಮುದಾಯಗಳಿಗೆ ಏನಾದರೂ ಮಾಡಬೇಕು ರಾಜಕೀಯ ಅಧಿಕಾರ ಬಂದ ಮೇಲೆ ಅಂತ ನಮ್ಮದೇನೋ ಒಂದು ಕನಸುಗಳು ಕಟ್ಕೊಂಡಿರ್ತೀವಿ ಮೇಡಮ್. ಅದ್ರ ಮಧ್ಯದಲ್ಲಿ ಇವರೆಲ್ಲರೂ ಈ ರೀತಿ ಮಾತಾಡ್ಕೊಂಡು ಹೋಗ್ಬಿಟ್ರೆ ಎಷ್ಟು ಸರಿ? ಇವ್ರದ್ದು ಏನೇ ಇದ್ರೂ ಕೂಡ 4 ಗೋಡೆ ಮಧ್ಯದಲ್ಲಿ ಕುಂತು ಬಗೆಹರಿಸ್ಕೋಬೇಕು. ಯತ್ನಾಳ್ದು ನಿಜವಾದ ಪ್ರಾಬ್ಲಮ್ ಏನು ಅಂತ ಅದು ಅವ್ರನ್ನೇ ಕೇಳಬೇಕು. ನಮಗೆ ಗೊತ್ತಿಲ್ಲ. ಅವರು ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಹಂಗಾಗಿ ಅವ್ರ ಬಗ್ಗೆ ನಾನು ವೈಯಕ್ತಿಕ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ನಮ್ಮಂಥ ಈ ಶೋಷಿತ ಸಮಾಜಗಳಿಂದ ಬಂದಂಥ ಚುನಾಯಿತ ಪ್ರತಿನಿಧಿಗಳನ್ನು, ಮುಖಂಡರುಗಳನ್ನು, ನಿಮ್ಮಂಥವ್ರನ್ನ ನಂಬಿ ಬಂದವ್ರನ್ನ ನಮ್ಮನ್ನು ಬಲಿಪಶು ಮಾಡಬೇಡಿ. ನಮ್ಮದು ಒಂದು ಕೂಡ ಈ ರಾಜ್ಯದಲ್ಲಿ ಭಾಳ ದೊಡ್ಡ ಸಮಾಜ ಇದೆ. ಕಾಂಗ್ರೆಸ್ ವಿರುದ್ಧ ಹೋರಾಟನ, ಪಕ್ಷ ಸಂಘಟನೆನ ಅಥವಾ ಯತ್ನಾಳ್ಗೆ ಪಾಠ ಕಲಿಸಪ್ಪ ಸಮಾವೇಶ? ನಾವು ಪಾಠ ಕಲಿಸಿದಂಥ ದೊಡ್ಡ ವ್ಯಕ್ತಿಗಳು ಅಲ್ಲ, ಆಮೇಲೆ ವಿರೋಧವಾಗಿ ಗುಂಪು ಕಟ್ಟಂಥವರು ಅಲ್ಲ. ಪಕ್ಷ ಸಂಘಟನೆ ಆಗಬೇಕು. ಈಗಾಗಲೇ ಎಲ್ಲ ಸೋತಿರ್ತಕ್ಕಂಥವ್ರು ಮತ್ತೆ ಎಲ್ಲ ಅಧಿಕಾರಕ್ಕೆ ಬರಬೇಕು. ಪಕ್ಷ ಗಟ್ಟಿ ಆಗಬೇಕು. ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು. ಕಾಂಗ್ರೆಸ್ಸಿನ ದುರಾಡಳಿತ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥ ಸಂದರ್ಭದಲ್ಲಿ ಏನೇನು ನಡೀತು, ಅದಕ್ಕೆ ಈ ನೋಡಿ ಸಂವಿಧಾನ ದಿನಾಚರಣೆ ನಾವು 2 ತಿಂಗಳು ಆಚರಣೆ ಮಾಡ್ತೀವಿ. 2 ತಿಂಗಳು ಯಾಕಂತ ಹೇಳಿದ್ರೆ 1949 ನವೆಂಬರ್ 26ನೇ ತಾರೀಕು ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಆಯಿತು. ಸುಮಾರು 2 ತಿಂಗಳು ಚರ್ಚೆ ಆಯಿತು. 1950 ಜನವರಿ 26ನೇ ತಾರೀಕು ಅದು ಜಾರಿಗೆ ಬಂತು. ಆ 2 ತಿಂಗಳ ಅವಧಿಯಲ್ಲಿ ಬಾಬಾ ಸಾಹೇಬರ ಅವಿರತ ಹೋರಾಟ ಇದೆಯಲ್ಲ, ಅದನ್ನು ಪ್ರತಿ ಮನೆಗೂ ತೆಗೆದುಕೊಂಡು ಹೋಗಿ ಶೋಷಿತ ಸಮುದಾಯಗಳೆಲ್ಲರೂ ಕೂಡ ಬಿ ಜೆ ಪಿಗೆ ಮತವನ್ನು ಕೊಟ್ಟು ಈ ದೇಶವನ್ನು ಕಟ್ಟುವಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡ ನಾಂದಿ ಆಗಬೇಕು. ಅದಕ್ಕೋಸ್ಕರ ಇದೆಲ್ಲನೂ ಈಗಲಾದರೂ ನಾವು ಎಚ್ಚೆತ್ಕೊಳ್ಳೋಣ. ಹೋರಾಟನ ಅಥವಾ ಕಾಂಗ್ರೆಸ್ ವಿರುದ್ಧ ಹೋರಾಟನ, ಸಂಘಟನೆ ಹೋರಾಟನ? ನನ್ನ ಕ್ವಶನ್ ಮೊದಲನೇದಾಗಿ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧವಾಗಿ ಹೋರಾಟ, ಜೊತೆಗೆ ಪಕ್ಷದ ಒಳಗಡೆ ಇರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸರಿ ಮಾಡಿಕೊಂಡು ಪಕ್ಷವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಎರಡೂ ನಮ್ಮ ಮೇಲಿದೆ. ಅದಕ್ಕಾಗಿ ಈ ಪ್ರಯತ್ನ. ಥ್ಯಾಂಕ್ ಯು. ಇದಾಗಿತ್ತು KGFನ ಮಾಜಿ ಬಿಜೆಪಿ ಶಾಸಕ ಸಂಪಂಗಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಸಂಧ್ಯಾ ಸೊರಬ, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.